Spain to swallow the game of Walla. You know the gala is Walla. ಅಂತ ಶಂಡ್ರಿರೋ ಈ ದೇಶಕ್ಕೆ ಯಾಕೆ ಎಲೆಕ್ಷನ್ ಬೇಕು? ಯಾಕೆ ಡೆಮಾಕ್ರಸಿ ಬೇಕು? ನಿಮ್ಮಂತ ಲೀಡರ್ಸ್ ಯಾಕೆ ಬೇಕು? ಒಂದ್ ಕಡೆ ಓಟ್ ಹಾಕ ಗೆದ್ರುವಂತ ಶಂಡ್ರು, ಇನ್ನೊಂದ್ ಕಡೆ ಓಟ್ ಹಾಕ ಆಲಸ್ಯ ತೋರಿಸುವಂತ ಬುದ್ಧಿವಂತರು. ಈ ದೇಶಕ್ಕೆ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಅಂತೆ. ಚಡ್ಡಿ ಸೀರೆ ದುಡ್ಡು ಸಾರಾಯಿಗೋಸ್ಕರ ಓಟ್ ಹಾಕುವಂತ ಪಾಪಿಗಳು ದೇಶದಲ್ಲಿರೋವರೆಗೂ ಇಂಥ ಪಾಪಿಗಳ ಎಲೆಕ್ಷನ್ ಗೆಲ್ಲೋದು. ಇಂಥ ಪಾಪಿಗಳು ಪಾಪ ಕೆಲಸ ಸಂಪಾದನೆ ಮಾಡೋ ಪಾಪದ ಹಣನ ನನ್ನಂತ ಪಾಪಿಗಳಿಗೆ ತಂದ್ಕೊಡೋದು. ನನ್ನಂತ ಪಾಪಿ ಆ ಹಣನ ಈ ಪಾಪ ಜನಗಳಿಗೆ ಹಂಚೋದು. ಈ ಪಾಪಿಗಳಿರೋ ಈ ಮೃತ್ಯು ಕೂಪದಲ್ಲಿ ನಿಮ್ಮಂತ ಪಾಪ ಜನಗಳು ಎಲೆಕ್ಷನ್ ಇಟ್ಕೊಳ್ಳೋದೇ ದೊಡ್ಡ ಮಹಾಪರಾಧ. ಹೋಗ್ರಿ, ಸುಮ್ಮನೆ ಹೋಗ್ರಿ, ಎಲೆಕ್ಷನ್ ಇಟ್ಕೊಂತಾರಂತೆ. ನೋಡ್ರಿ, ಕಾಡಲ್ಲಿ ಹುಲಿ ಸಿಂಹಗಳಿಗೆ ಮಾತ್ರ ವನರಾಜ ಅಂತಾರೆ, ನಾಯಿ ನರಿಗಳಿಗೆಲ್ಲ. ನನ್ನಂತವ್ರು ಎಲೆಕ್ಷನ್ ಇಟ್ಕೊಬೇಕು. ನನ್ನಂತ ಡಿಕ್ಟೇಟರ್ ಸರ್ವಾಧಿಕಾರಿ ಹಿಟ್ಲರ್ ಅಂತ ಮೋಸ ಮಾಡಿದ್ರೆ ಮರಕ್ ನೇಣ್ ಹಾಕ್ತೀನಿ, ಕಳ್ಳತನ ಮಾಡಿದ್ರೆ ಕೈ ಕತ್ತರಿಸ್ತೀನಿ, ರೇಪ್ ಮಾಡಿದ್ರೆ ದನ ಕುರಿಗೆ ಬೀಜ ಹೊಡಿತಾರಲ್ಲ ಆತರ ಇಡ ಹೊಡಿತೀನಿ. ಒಪ್ಕೊಂತೀರೇನ್ರಿ? ಎಲೆಕ್ಷನ್ ಇಟ್ಕೊಂತಾರಂತ. ಎಲೆಕ್ಷನ್ ಹೋಗ್ರಿ, ಠೇವಣಿ ಕಳ್ಕೊಂಡ್ಬಿಡ್ತೇವೆ. ಹೋಗ್ರಿ, ಠೇವಣಿ ಕಳ್ಕೊಂಡ್ಬಿಡ್ತೇವೆ. ಹೋಗ್ರಿ. ಕೊಟ್ಟು ಕೆಟ್ಟ, ಕೊಡದೇ ಕೆಟ್ಟ, ಮುಟ್ಟಿ ಕೆಟ್ಟ, ಮುಟ್ಟದೇ ಕೆಟ್ಟ, 7-11 ಸರ್ವನಾಶ ಆಗೋದು ಗ್ಯಾರಂಟಿ. ಮಹಾಭಾರತ ರಾಮಾಯಣ ಓದಿದಿರಾ ಸ್ವಾಮಿ ನೀವು? ದುಶ್ಯಾಸನ ದ್ರೌಪದಿನ ಮುಟ್ಟಿ ಕೆಟ್ಟ, ರಾವಣ ಸೀತೆನ ಮುಟ್ಟದೇ ಕೆಟ್ಟ, ಕರ್ಣ ಇರೋಬರದೆಲ್ಲ ಕೊಟ್ಟು ಕೆಟ್ಟ, ದುರ್ಯೋಧನ ಒಂದಳ್ಳಿನೂ ಕೊಡಲ್ಲ ಅಂತ ಹೇಳಿ ಕೆಟ್ಟ. 7-11 ಅಕ್ಷೋಣಿ ಸೈನ್ಯ ಮಹಾಭಾರತದ ಸರ್ವನಾಶ ಆಗಿ ಗ್ಯಾರಂಟಿ. ಇಲ್ಲಿ ಕೆಲವರು ಸೀರೆ ಚಡ್ಡಿ ಸಾರಾಯಿ ಕೊಟ್ಟು ಕೆಡ್ತಿದ್ದಾರೆ, ನೀವೇನು ಕೊಡದೆ ಕೆಡ್ತಾ ಇದ್ದೀರಾ. ಅದನ್ನ ಕೆಲವರು ಮುಟ್ಟಿ ಕೆಡ್ತಿದ್ದಾರೆ, ಕೆಲವರು ಮುಟ್ಟದೆ ಮುಟ್ಟಾಳ್ರ ಕೆಡ್ತಿದ್ದಾರೆ. 7 ಜನ ನಿಂತ್ಕೊಳ್ಳಿ, 11 ಜನ ನಿಂತ್ಕೊಳ್ಳಿ, ಈ ದೇಶ ಸರ್ವನಾಶ ಆಗೋದ್ ಗ್ಯಾರಂಟಿ. ಅದು ಸತ್ಯ ಅಂತ. ಸರ್, ಈ ಪ್ರಪಂಚದಲ್ಲಿ ಕಪ್ಪು ಬಿಳಿ ಅಂತ ಎರಡಿದೆ. ಎಲ್ಲರೂ ಕಪ್ಪನ್ನ ಕಪ್ಪೆ ಅಂತಾರೆ, ಬಿಳಿನ ಬಿಳಿನೇ ಅಂತಾರೆ. ಆದ್ರೆ ಆ ಕಪ್ಪಲ್ಲಿರೋ ಬಿಳಿಲಿರೋ ಕಪ್ಪನ್ನ ಯಾರು ನೋಡಕ್ ಹೋಗಲ್ಲ ಸರ್. ಕಪ್ಪಿಗಿರೋ ಮುಖ ಕೂಡ ನಕ್ಕಾಗ ಬೆಳಗಾಗುತ್ತೆ, ಬೆಳಗಿನ ಮುಖ ಅತ್ತ ಕಪ್ಪಾಗುತ್ತೆ. ಬೆಳಗಿರೋ ಆಕಾಶ ಸೂರ್ಯ ಮುಳುಗ್ತಿದ್ದಂಗೆ ಕಪ್ಪಾಗುತ್ತೆ, ಅದೇ ಆಕಾಶ ಸೂರ್ಯ ಉದಯ ಆಗ್ತಿದ್ದಂಗೆ ಬೆಳಗಾಗುತ್ತೆ. ವಯಸ್ಸಾಗ್ತಿದ್ದಂಗೆ ಕಪ್ಪಿಗಿರೋ ಕೂದಲು ಬೆಳಗಾಗುತ್ತೆ, ಅದೇ ಕೂದಲಿಗೆ ಡೈ ಹಾಕಿದ್ರೆ ಕಪ್ಪಾಗುತ್ತೆ. ಆದ್ರೆ ಈ ಪ್ರಪಂಚದಲ್ಲಿ ಕರಿನೇ ಅಂತಾರೆ, ಬಿಳಿನ ಬಿಳಿನೇ ಅಂತಾರೆ. ಕರಗಿರೋದ್ರಲ್ಲಿ ಬೆಳಗಿರೋದನ್ನ ಬೆಳಗಿರೋದ್ರಲ್ಲಿ ಕರಗಿರೋದು ಯಾರು ನೋಡಕ್ ಹೋಗಲ್ಲ ಸರ್. ಆ ಕರಿಲಿರೋ ಬಿಳಿಲಿರೋ ಕರಿ ನೋಡ್ಬೇಕು ಅಂದ್ರೆ ಈ ಕಣ್ಗಳಿಂದ ಆಗಲ್ಲ ಸರ್. ಅದಕ್ಕೆ ಒಳಗಡೆ ಅಂತ ಒಂದು ಕಣ್ಣಿದೆ, ಆ ಕಣ್ಣಿಗೆ ನೋಡಿ ಎಲ್ಲ ಗೊತ್ತಾಗುತ್ತೆ. ಟ್ರೈ ಮಾಡಿ ನೋಡಿ, ಒಳಗಿರೋ ಕಂಟಿಗೆ ನೋಡೋದಕ್ಕೆ ಕಪ್ಪಿಗಿರೋದ್ರಲ್ಲೂ ಬೆಳಗಿರೋದು ಕಾಣಿಸ್ಬೋದು. ಬರ್ತೀನಿ. ಇದ್ದಾಗಲೇ ನನ್ನ ಸಾಯಿಸ್ಬೇಕು ಅಂತ ಪ್ರಯತ್ನ ಪಟ್ರು, ಆಗ್ಲೇ ಹೋರಾಡಿ ಬದುಕು ಬಂದವನು ನಾನು. ಈ ರೌಡಿಸಂಗೆ ಓಂಕಾರ ಹಾಕ್ದವನೇ ನಾನು. ನನ್ನ ಯಾವ ರೌಡಿ ಯಾವ ಕುನ್ನಿನೂ ಏನು ಮಾಡಕ್ಕಾಗಲ್ಲ ಕಂಡ್ರು. ಸತ್ಯ, ನೀನ್ ಬದುಕುಂದಿಲ್ಲ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ, ಮಣ್ಣಾಗಿಸಿದ್ರು. ಬದುಕೋ ಜನ ಸಾಯೋ ಜನ ಅಂತ. ಬದುಕೋಸ್ಕರ ಸಾಯೋ ಜನ, ಸಾಯೋಕೋಸ್ಕರ ಬದುಕಿರೋ ಜನ, ಬದುಕಿರ್ಬೇಕಾದ್ರೆ ಸತ್ತಿರೋ ಜನ, ಸತ್ ಮೇಲೆ ಬದುಕೋ ಜನ, ಬದುಕೋಸ್ಕರ ಸಾಯಿಸೋ ಜನ, ಸಾಯಿಸೋಕೋಸ್ಕರನೇ ಬದುಕಿರೋ ಜನ. ಈ ಸಾವು ಬದುಕು ಬದುಕು ಸಾವು ಅನ್ನೋ ಜಂಜಾಟದಲ್ಲಿ ನನ್ನಂತವನು ಖುಷಿಯಾಗಿ ಬದುಕೋಕೋ ಎದರದೆ ಸಾಯೋಕೋ ಎದರದೆ ಹೆಂಗಿರ್ತಾನೆ ಗೊತ್ತಾ? ನಾವು ಸೂಪರ್ ಸ್ಟಾರ್ ಆಗ್ಬೇಕು ಅನ್ಕೊಂಡ್ರು ಅವರು ಗಂಡಸರು ಇಷ್ಟು ಮಾಡಿಲ್ಲ. ಅದಕ್ಕೆ ಕೈಕಂಬ ಅಣ್ಣ, ನೋವಾಗ್ತಿಲ್ವಾ? ಈ ರೈಸರ್ ಬರೀ ಚರ್ಮ ಕುಯ್ಯುತ್ತೆ, ಬ್ಲಡ್ ಬರುತ್ತೆ. ಆದ್ರೆ ಕೆಲವು ರೈಸರ್ಗಳಿರ್ತವೆ, ಹೃದಯನೇ ಕುಯ್ದು ಬಿಡುತ್ತೆ, ಕಣ್ಣೀರು ಬರುತ್ತೆ, ರಕ್ತ ಕಣ್ಣೀರು ಬರುತ್ತೆ. ನೀನೆಲ್ಲೋ ನಾನಲ್ಲಿ, ನಿನ್ ಜೀವ ಮಚ್ಚಲ್ಲೇ. ಮಗ, ಈ ಪ್ರಪಂಚದಲ್ಲಿ 2 ಕ್ಲಾಸ್ ಜನಗಳು, ಬಾಕಿ ಇಡೋರು, ಬಾಕಿ ಹಿಡಿದಿರೋರು. ಕೆಲವರು ಪ್ರೀತಿಲ್ ಬಾಕಿ ಇಡ್ತಾರೆ, ಕೆಲವರು ದ್ವೇಷದಲ್ಲಿ ಬಾಕಿ ಇಡ್ತಾರೆ, ಕೆಲವರು ದುಡ್ಡಲ್ಲಿ ಬಾಕಿ ಇಡ್ತಾರೆ, ಕೆಲವರು ಆಸ್ತಿಲ್ ಬಾಕಿ ಇಡ್ತಾರೆ, ಬೇರೆ ಬೇರೆ ತರ ಬಾಕಿ ಇಟ್ಟು ಹೋಗ್ತಾರೆ. ಆದ್ರೆ ನಾನು ಮಾತ್ರ ಯಾವುದು ಬಾಕಿ ಇಡಲ್ಲ, ಎಲ್ಲ ವಾಪಸ್ ಕೊಡ್ತೀನಿ. ತಗೊಂಡಿರೋ ಪ್ರೀತಿನ ವಾಪಸ್ ಕೊಡ್ತೀನಿ, ದ್ವೇಷನ ವಾಪಸ್ ಕೊಡ್ತೀನಿ. ಇಂಡಿಯಾದಲ್ಲಿ ನೆಟ್ಟಗಿರೋದು ಒಂದೇ ಒಂದು ಭ್ರಷ್ಟಾಚಾರ, ರಾಷ್ಟ್ರೀಕರಣ ಹಾಗೆ ಇಲ್ಲ. ಎಷ್ಟು ಸರಿ ಆಳೋನಬ್ಬ ಹೇಳೋನಬ್ಬ, ಅಯ್ಯಯ್ಯಪ್ಪ ಡೆಮಾಕ್ರಸಿ. ಅಕಸ್ಮಾತ್ ನಾನು ಸಿಎಂ ಆಗಿಬಿಟ್ರೆ ಎಲ್ಲ ಬೂಫಿ.